ಮಕ್ಕಳೇ, ಬಲಹೀನವಾದ ಒಂದು ಕಾಗೆ ಬಲಶಾಲಿಯಾದ ಹಾವನ್ನು ಬುದ್ಧಿ ಶಕ್ತಿಯಿಂದ ಹೇಗೆ ಸೋಲಿಸಿತು ಎಂಬ ಪಂಚತಂತ್ರದ ಕಥೆಯನ್ನು ತಿಳಿಯೋಣ. ಒಂದಾನೊಂದು ಅರಣ್ಯದಲ್ಲಿ ಕಾಗೆಗಳು ತನ್ನ ಮೊಟ್ಟೆಗಳೊಡನೆ ಸುಖವಾದ ಜೀವನ ನಡೆಸುತ್ತಿದ್ದವು. ಅದೇ ಮರದ ಕೆಳಗೆ ಒಂದು ವಿಷ ಸರ್ಪವು ಹುತ್ತದಲ್ಲಿ ವಾಸಿಸುತ್ತಿತ್ತು. ಕಾಗೆಗಳು ಹೊರಗೆ ಹೋದ ನಂತರ ಸರ್ಪವು ಕಾಗೆಗಳ ಮೊಟ್ಟೆಯನ್ನು ತಿಂದು ಹಾಕುತ್ತಿತ್ತು. ಇದರಿಂದ ಮನನೊಂದು ಕಾಗೆಯು ಸರ್ಪದ ಬಳಿ ಬಂದು, ಓ ಸರ್ಪವೇ, ದಯವಿಟ್ಟು ನಮ್ಮ ಮೊಟ್ಟೆಗಳನ್ನು ತಿನ್ನಬೇಡ, ನಾವು ನೆಮ್ಮದಿಯಾಗಿ ಬದುಕಲು ಬಿಡು ಎಂದು ಅತಿ ವಿನಯದಿಂದ ಮನವಿ ಮಾಡಿತು. ಕಾಗೆಗಳ ಮನವಿಯನ್ನು ತಿರಸ್ಕರಿಸಿದ ಸರ್ಪವು ಕಾಗೆಗಳು ಹೊರಗೆ ಹೋದ ನಂತರ ಮತ್ತೆ ಮೊಟ್ಟೆಗಳನ್ನು ತಿಂದು ಹಾಕಿತು. ಕಾಗೆಗಳು ಮುಂದೇನು ಮಾಡಬೇಕು ಎಂದು ತಿಳಿಯದೆ ಯೋಚಿಸುತ್ತಾ ಇದ್ದಾಗ ನರಿಯ ಸಹಾಯ ಕೇಳಲು ತೀರ್ಮಾನಿಸಿ ನರಿಯ ಬಳಿ ಹೋಗಿ ನಡೆದಿದ್ದೆಲ್ಲ ಹೇಳಿ ತನ್ನ ಸಮಸ್ಯೆಗೆ ಪರಿಹಾರ ಕೇಳಿತು. ಕಾಗೆಗಳ ಸಮಸ್ಯೆ ಕೇಳಿದ ನರಿಯು ಸ್ವಲ್ಪ ಹೊತ್ತು ಯೋಚಿಸಿ ಹೀಗೆ ಹೇಳಿತು. ಇಲ್ಲೇ ಪಕ್ಕದ ನದಿಯ ದಡದಲ್ಲಿ ರಾಜನು ವಿಶ್ರಾಂತಿ ಪಡೆಯುತ್ತಿದ್ದಾನೆ. ನೀನು ಅಲ್ಲಿ ಹೋಗಿ ರಾಜನ ಒಡವೆ ಕದ್ದು ಹುತ್ತದಲ್ಲಿ ಹಾಕು ಎಂದು ಹೇಳಿತು. ನರಿಯು ಹೇಳಿದ ಹಾಗೆ ಕಾಗೆಯು ನದಿಯ ಬಳಿ ಬಂದಾಗ ರಾಜ ಮತ್ತು ರಾಣಿ ಇಬ್ಬರೂ ವಿಹರಿಸುತ್ತಿದ್ದನ್ನು ಕಂಡ ಕಾಗೆಯು ಎಲ್ಲರೂ ಕಾಣುವಂತೆ ರಾಜನ ಉಂಗುರವನ್ನು ಕದ್ದು ಎತ್ತಿಕೊಂಡು ಹಾರಿ ಹೋಯಿತು. ಇದನ್ನು ಗಮನಿಸಿದ ರಾಜನು ಸೈನಿಕರನ್ನು ಕರೆದು ಕಾಗೆಯ ಹಿಂಬಾಲಿಸಲು ಹೇಳಿದ. ಅದರಂತೆ ಸೈನಿಕರು ಕಾಗೆಯನ್ನು ಹಿಂಬಾಲಿಸಿದರು. ಕಾಗೆಯು ಹುತ್ತದ ಬಳಿ ಹೋಗಿ ಅದರೊಳಗೆ ಉಂಗುರವನ್ನು ಹಾಕಿತು. ಇದನ್ನು ಗಮನಿಸಿದ ಸೈನಿಕರು ಹುತ್ತವನ್ನು ಹೊಡೆಯಲು ಬಂದರು. ಆಗ ಸರ್ಪವು ಆಚೆ ಬಂದಾಗ ಹಾವನ್ನು ಹೊಡೆದು ಸಾಯಿಸಿದರು. ನರಿಯ ಉಪಾಯ ಫಲಿಸಿತು ಎಂದು ಕಾಗೆಯು ನರಿಗೆ ಕೃತಜ್ಞತೆ ಸಲ್ಲಿಸಿತು. ನಂತರ ಕಾಗೆಗಳು ನೆಮ್ಮದಿಯಿಂದ ಜೀವನ ಸಾಗಿಸಿದವು. ತಿಳಿಯಿತೆ ಮಕ್ಕಳೇ, ಕಾರ್ಕೋಟಕ ವಿಷವನ್ನು ಹೊಂದಿದ ಹಾವಿಗೆ ಯಾವುದೇ ರೀತಿಯಲ್ಲೂ ಸಮನಾಗದ ಕಾಗೆಗಳು ಸಾಯಿಸಿದವು. ಈ ಕಥೆಯಿಂದ ನಾವು ತಿಳಿಯುವ ನೀತಿಯೆಂದರೆ ಶಕ್ತಿಗಿಂತ ಯುಕ್ತಿ ಮೇಲು.